ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಾಸ್ಪಿಟಲ್ಗೆ ಹೋಗೋದಿತ್ತು, ಅದರಿಂದ ಹಾಸ್ಪಿಟಲಲ್ಲಿ ಏನಾಯಿತು ಅಂತೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಬೆಳಿಗ್ಗೆ ಬೇಗನೆ ಎದ್ದು ಪಾಪುನು ಕೂಡ ರೆಡಿ ಮಾಡಿ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ. ನನಗೆ ಡೆಲಿವರಿ ಆಗಿದ್ದು ಬುಧವಾರ. ಶುಕ್ರವಾರ ಮನೆಗೆ ಕಳಿಸ್ಬಿಟ್ರು. ಯಾವಾಗಲೂ ಅಷ್ಟೇ 3 ಡೇಸ್ ಅಷ್ಟೇ ಹಾಸ್ಪಿಟಲಲ್ಲಿ ಇಟ್ಕೊಳ್ಳೋದು. 3 ಡೇಸ್ಗೆ ಮನೆಗೆ ಕಳಿಸ್ಬಿಡ್ತಾರೆ. ಅದಾದಮೇಲೆ 6ನೇ ದಿನಕ್ಕೆ ಇಲ್ಲ ಅಂತಂದರೆ 7ನೇ ದಿನಕ್ಕೆ ಮತ್ತೆ ಹೋಗಬೇಕು ಸ್ಟಿಚ್ ಬಿಡಿಸೋದಕ್ಕೆ. ಇವಾಗ ನಾವು ಬಂದು ಶುಕ್ರವಾರ ಬಂದಿದ್ದು. ನಾವು ಈಗ ಅಂದರೆ ಮಂಡೇ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ ಸ್ಟಿಚ್ನ ಬಿಡಿಸೋದಕ್ಕೆ ಅಂತ ಹೇಳಿಬಿಟ್ಟು. ಇನ್ನು ಬೆಳಗಿನ ತಿಂಡಿಗೆ ದೋಸೆನ ಮಾಡಿದರು. ಇನ್ನು ತಿಂಡಿ ತಿಂದ್ಕೊಂಡು ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಫಸ್ಟ್ ರೆಡಿ ಆಗಿಬಿಟ್ರೆ ಅದಾದಮೇಲೆ ತಿಂಡಿ ತಿಂದ್ಕೊಂಡು ಹೊರಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈಗ ತಲೆನ ಬಾಚ್ಕೊಳ್ತಾ ಇದ್ದೀನಿ. ಅಂದರೆ ಹಳ್ಳಿ ಕಡೆ, ಸಿಟಿ ಕಡೆ ಗೊತ್ತಿಲ್ಲ, ಹಳ್ಳಿ ಕಡೆ ಅಂತೂ ಬಾಣಂತಿಯರು ಒಂದಿಷ್ಟು ದಿನಗಳ ಕಾಲ ತಲೆ ಬಾಚಬಾರ್ದು ಅನ್ನೋದಿರುತ್ತೆ. ಏನಕ್ಕೆ ಅಂದರೆ ತಲೆ ಕೂದಲು ಚುಳ್ಳು ಅಂತ ಅನ್ನೋದಲ್ಲ, ಅದರಿಂದ ಪಾಪು ಹೊಟ್ಟೆನೂ ನೋಯುತ್ತೆ ಅದೇ ರೀತಿ, ಅದರಿಂದ ಬಾಚಬಾರ್ದು ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಸ್ವಲ್ಪ ಅಷ್ಟೇ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಅಲ್ವಾ, ಅದರಿಂದ ಸ್ವಲ್ಪ ಮೇಲೆ ಮಾತ್ರ ಏನು ಸಿಕ್ಕಾಗಿತ್ತು ಅದನ್ನು ನೀಟಾಗಿ ಬಿಡಿಸ್ಕೊಂಡು, ಇನ್ನು ಕೂದಲು ಬಿಡ್ಸೋಕ್ಕೆ ಹೋಗಲಿಲ್ಲ, ಏಕೆಂದರೆ ಅದು ಜಾಸ್ತಿ ಇದಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಗಂಟು ಹಾಕ್ಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಡೆಲಿವರಿ ಆದಮೇಲೆ ನಾನು ಅಮ್ಮನ ಮನೆಗೆ ಹೋಗಿಲ್ಲ, ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ದೀನಿ. ಏನಕ್ಕೆ ಅಂತ ಮುಂದಿನ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಗೆಯೇ ಇವತ್ತು ಸ್ಟಿಚ್ ಬಿಡಿಸೋದ್ರ ಜೊತೆಗೆ ಪಾಪುಗೆ ಬ್ಲಡ್ ಟೆಸ್ಟ್ ಕೂಡ ಇತ್ತು. ಅದರಿಂದ ಅದನ್ನು ಕೂಡ ಬೇಗ ಹೋದರೆ ಮಾಡಿಕೊಡ್ತಾರೆ, ಬೇಗ ಆಗುತ್ತೇನೋ ಮನೆಗೂ ಕೂಡ ಬರೋದು ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ಹಾಗೆಯೇ ಹಾಸ್ಪಿಟಲ್ಗೆ ನನ್ನ ಅಮ್ಮನೇನು ಬರೋದಕ್ಕೆ ಹೇಳಲಿಲ್ಲ, ಜಸ್ಟ್ ಸ್ಟಿಚ್ ಬಿಡಿಸ್ಕೊಂಡು ಚೆಕಪ್ ಮಾಡಿಸ್ಕೊಂಡು ಬರೋದಲ್ವ, ಅದರಿಂದ ಸುಮ್ಮನೆ ಏನಕ್ಕೆ ಅಂತ ಹೇಳಿಬಿಟ್ಟು ನಾನು, ಪಾಪು ಹಾಗೆ ವಿನು ಅವರು 3 ಜನ ಹೋಗ್ತಾ ಇರೋದು. ಬೇಗ ಬಂದುಬಿಡ್ಬೋದು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಹಾಸ್ಪಿಟಲಲ್ಲಿ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಏನೋ ಅಂದರೆ ವೀಡಿಯೋ ಮಾಡಬೇಕಾದ್ರೆ ಸುತ್ತಮುತ್ತ ಯಾರಾದರೂ ಇರ್ತಾರಲ್ಲ, ಏನಕ್ಕೆ ಇವರು ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಅವ್ರ ಮನಸ್ಸಲ್ಲಿ ಏನಾದರೂ ಒಂದು ಇರುತ್ತಲ್ವ, ಅದನ್ನು ನೋಡಿದಾಗ ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸಾಗಲ್ಲ. ಅಯ್ಯೋ ಏನು ಅನ್ಕೋತಾರೋ ವೀಡಿಯೋ ಮಾಡ್ತಾಯಿದ್ರೆ, ಏನಕ್ಕೆ ಇವರು ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಅವ್ರ ಮನಸ್ಸಲ್ಲಿ ಏನಾದರೂ ಅಂದ್ಕೊಳ್ತಾರೇನೋ ಅಂತ ನನಗನ್ಸುತ್ತೆ. ಅದರಿಂದ ಅಷ್ಟಾಗಿ ಪಬ್ಲಿಕ್ ಪ್ಲೇಸಲ್ಲಿ ವೀಡಿಯೋ ಮಾಡೋದಕ್ಕೆ ನಾನು ಹೋಗಲ್ಲ. ಅದರಿಂದ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಅಷ್ಟು ಮಾತ್ರ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಇನ್ನು ಪಾಪುನು ಕೂಡ ರೆಡಿಯಾಗಿದ್ದಾಳೆ. ಬೆಳಿಗ್ಗೆ ಎದ್ದು ಅವಳನ್ನು ರೆಡಿ ಮಾಡಿಬಿಟ್ಟು ಅದಾದಮೇಲೆ ನಾನು ಕೂಡ ರೆಡಿಯಾಗಿದ್ದೀನಿ. ಹಾಗೆಯೇ ನಾವು ಹಾಸ್ಪಿಟಲ್ಗೆ ಹೊರಡೋಕ್ಕೂ ಮುಂಚೆ ದೋಸೆ ಮಾಡಿದರು ಜೊತೆಗೆ. ಅಂದರೆ ನಿನ್ನೆ ಸ್ವಲ್ಪ ಮೆಣಸಿನ ಬಜ್ಜಿನ ಮಾಡಿದರು, ಅದ್ರ ಜೊತೆಗೆ ತಿಂದ್ಕೊಳ್ತೀನಿ ಅಂತ ಹೇಳಿದ್ದೆ. ಅದರಿಂದ ದೋಸೆ ಹಾಗೆಯೇ ತುಪ್ಪದ ಜೊತೆಗೆ ಮೆಣಸಿನ ಬಜ್ಜಿಲಿ ದೋಸೆನ ತಿಂದ್ಕೊಂಡೆ. ಇನ್ನು ಮಧ್ಯಾಹ್ನ ಬರೋದು ಎಷ್ಟೊತ್ತಾಗುತ್ತೋ ಬಾಕ್ಸ್ಗೂ ಕೂಡ ಹಾಕ್ಕೊಡ್ತೀನಿ ಅಂತ ಹೇಳಿದರು ಅಮ್ಮ. ಆದರೆ ನಾನೇ ಬೇಗ ಬಂದುಬಿಡ್ತೀವಿ ಅನ್ನೋ ಕಾನ್ಫಿಡೆಂಟಲ್ಲಿ ನಾನು ಹೋದೆ. ಅದಾದಮೇಲೆ ಪಾಪುಗೆ ಬ್ಲಡ್ ಟೆಸ್ಟಿಗೆಲ್ಲ ಬ್ಲಡ್ ಎಲ್ಲನೂ ಕೊಟ್ಬಿಟ್ಟು, ಇನ್ನು ನನಗೂ ಕೂಡ ಸ್ಟಿಚ್ ಬಿಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಕರ್ಕೊಂಡೋದ್ರು. ಏನಿಲ್ಲ, ನಾರ್ಮಲಾಗಿ ಒಂದು ಕಟ್ ಮಾಡಿಬಿಟ್ಟು ಒಂದು ಸೈಡಲ್ಲಿ, ಇನ್ನೊಂದು ಸೈಡಲ್ಲಿ ವೈರ್ ಥರ ಹೇಳಿದ್ರು ಅಷ್ಟೇ. ತುಂಬ ಈಸಿಯಾಗಿ ರಿಮೂವ್ ಆಗುತ್ತೆ. ಕೆಲವ್ರಿಗೆ ಹಾಗೆಯೇ ಒಳಗಡೆನೇ ಕರ್ಗೋಗೋ ಥರ, ಇಲ್ಲಾಂದರೆ ಬರೀ ದಾರನೇ ಬಿದ್ದೋಗೋ ರೀತಿ, ಆ ರೀತಿ ಸ್ಟಿಚ್ ಮಾಡಿರ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಮಾಡಿರ್ತಾರೆ. ಹಾಗೆ ಬ್ಲಡ್ ರಿಪೋರ್ಟ್ ಕೂಡ ಬಂತು. ತುಂಬಾ ಬೇಜಾರಾಯಿತು, ಏಕೆಂದರೆ ಪಾಪುಗೆ ಜಾಂಡೀಸು 18 ಪಾಯಿಂಟ್ ಇತ್ತು. ಅದರಿಂದ 1 ಡೇ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದರು. ಅದಾದಮೇಲೆ ನಾವು ಇವತ್ತು ಹೋಗಿ ಅಡ್ಮಿಟ್ ಆಗಿ ನಾಳೆ ಮಾರ್ನಿಂಗ್ 11:30, 12 ಅಷ್ಟೊತ್ತಿಗೆಲ್ಲ ಮನೆಗೆ ಬಂದ್ವಿ. ಇದಿಷ್ಟೇ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು. ಇನ್ನೇನು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅಂದರೆ ಸ್ವಲ್ಪ ಪಾಪು ಬಾಡಿ ಎಲ್ಲ ಯೆಲ್ಲೋ ಕಲರ್ ಇತ್ತು. ನಾನು ಅಷ್ಟಾಗಿ ಆಗಿರಲ್ಲ, ಮನೆಗೆ ಬಂದುಬಿಡ್ಬೋದು, ಬಿಸಿಲಲ್ಲೆಲ್ಲ ಒಣಗಿಸಿದ್ರೆ ಕರೆಕ್ಟ್ ಆಗುತ್ತೆ ಅಂದ್ಕೊಂಡೆ. ಆದರೆ ಆಗಲೇ ಇಲ್ಲ, ಡಾಕ್ಟರು ಅಡ್ಮಿಟ್ ಆಗಲೇಬೇಕು ಅಂತ ಹೇಳಿದರು. ಅದಕ್ಕೆ 1 ಡೇ ಅಲ್ವಾ ಅಡ್ಮಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಡ್ಮಿಟ್ ಮಾಡಿದ್ವಿ. ಆಲ್ಮೋಸ್ಟ್ ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ಕೂಡ ಕಡಿಮೆ ಆಗಿತ್ತು. ಎಲ್ಲೋ ಇತ್ತಲ್ಲ ಅದೆಲ್ಲ ಕೂಡ ಕಡಿಮೆ ಆಗಿತ್ತು. ಅದಾದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಒಂದು 2 ಡೇಸ್ ರೆಸ್ಟ್ ತೊಗೊಂಡು ಅದಾದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಮಗಳದು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಗಲೇ ಟೈಮ್ ಬಂದು ಇನ್ನೇನು 12 ಗಂಟೆ ಆಗ್ತಾಯಿದೆ.
ಅಂದರೆ ಪ್ರತಿ ತಿಂಗಳು ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ಮಗಳು ಹುಟ್ಟಿದಾಗ್ಲೂ ಅಷ್ಟೇ, ಅಂದರೆ ಏನಾದ್ರು ಫೆಸ್ಟಿವಲ್ ಇದ್ದಾಗ, ಮತ್ತು ಅವಳಿಗೆ ಮಂತ್ಲಿ 1 ಮಂತ್ ಕಂಪ್ಲೀಟ್ ಆದಾಗ, ಹಾಗೆಯೇ ಸೆಕೆಂಡ್ ಮಂತ್ ಕಂಪ್ಲೀಟ್ ಆದಾಗ 12 ಮಂತ್ವರೆಗೂ ಕೂಡ ಅವಳಿಗೂ ಫೋಟೋಶೂಟ್ ಥರ ಮಾಡಿದ್ದೆ. ಪ್ರತಿಯೊಂದು ಥೀಮ್ ಅಂದರೆ ವೆರೈಟಿಯಾಗಿ ಥೀಮನ್ನ ಸೆಲೆಕ್ಟ್ ಮಾಡಿ ಮಾಡ್ತಾಯಿದ್ದೆ. ಅದೇ ರೀತಿ ಇವಳಿಗೂ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅಂದರೆ ಈಗ ಅವಳಿಗೆ ಇನ್ನೂ 1 ಮಂತ್ ಕೂಡ ಆಗಿಲ್ಲ. ಫಸ್ಟು ನ್ಯೂ ಬರ್ನ್ ಬೇಬಿದು ಫೋಟೋಶೂಟ್ ಮಾಡ್ತಾರಲ್ಲ, ಆ ರೀತಿ ರ್ಯಾಪ್ ಮಾಡಿಬಿಟ್ಟು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೋಸ್ಕರ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ನಾನು ಇನ್ನೂ ಅಮ್ಮನ ಮನೆಗೆ ಹೋಗಿಲ್ಲ, ಇನ್ನೂ ನನ್ನ ಹಸ್ಬೆಂಡ್ ಮನೇಲೇ ಇದ್ದೀನಿ. ಆ ಕಾರಣ ಯಾವುದಾದ್ರು ಒಂದು ಫೋಟೋಶೂಟ್ನ ಈ ಮನೇಲಿ ಮಾಡಬೇಕು ಅಂತ ಅಂದ್ಕೊಂಡು ಇದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಇನ್ನು ಅಮ್ಮನ ಮನೆಗೆ ಹೋದರೆ ಅಲ್ಲಿ ಪ್ರತಿ ತಿಂಗಳು ಫೋಟೋಶೂಟ್ ಮಾಡ್ತಾನೆ ಇರ್ತೀನಿ. ಇಲ್ಲಿಂದ ಹೋಗೋಕ್ಕೂ ಮುಂಚೆ ಯಾವುದಾದ್ರೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಈ ಮನೇಲಿ ರೂಮಲ್ಲಿ ತುಂಬ ಚೆನ್ನಾಗಿ ಬೆಳಕು ಬೀಳುತ್ತೆ, ಹಾಗೆಯೇ ಫೋಟೋ ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ಇವಳು ಪುಟಾಣಿ ಇದ್ದಾಳೆ ಅಲ್ವಾ, ಅದರಿಂದ ಫೋಟೋಶೂಟಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ಯಾವ ರೀತಿ ಬರುತ್ತೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಅದನ್ನು ಶೇರ್ ಮಾಡ್ತೀನಿ ಫೋಟೋಸ್ಗಳನ್ನ. ನಾನಿರೋದು ಅಮ್ಮನ ರೂಮಲ್ಲಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ರೂಮ್ಗಿಂತನೂ ಈ ಕಡೆ ಫೇಸಲ್ಲಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ, ವಿಂಡೋ ಈ ಕಡೆ ಇರೋದ್ರಿಂದ. ಅಂದರೆ ಬೆಳಕು ತುಂಬಾ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ ಈ ರೂಮಿಗೆ. ಅದರಿಂದ ನಾನು ಪಪ್ಪು ಇಲ್ಲೇ ಇದ್ದೀವಿ, ಜೊತೆಗೆ ಫೋಟೋಶೂಟ್ ಕೂಡ ಇದೇ ರೂಮಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಲ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಇದೆ ಅಂತ. ನೋಡಿ, ಇಲ್ಲೇ ಬೆಡ್ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪುನ ತೊಟ್ಲಲ್ಲಿ ಮಲಗಿಸಿದ್ದೀನಿ, ಅವಳು ಇನ್ನೂ ಮಲಗಿದ್ದಾಳೆ. ಅವಳನ್ನ ಎದ್ದೊಳಿಸ್ಬಿಟ್ಟು ಸ್ವಲ್ಪ ಅವಳಿಗೆ ಮೈಯೆಲ್ಲ ನಾವು ಕ್ಲೀನ್ ಮಾಡಿ ಒರೆಸ್ಬಿಟ್ಟು, ಅದಾದಮೇಲೆ ಅವಳಿಗೆ ಅಂದರೆ ಬಟ್ಟೆಗಳ ಕೆಲವೊಂದನ್ನು ತೆಗೆದಿಟ್ಟಿದ್ದೀನಿ, ಯಾವುದು ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋದನ್ನು ನೋಡಿ ಅದಾದಮೇಲೆ ಡ್ರೆಸ್ಸಪ್ ಮಾಡಿ ಫೋಟೋಶೂಟ್ ಈ ಬೆಡ್ ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆಲ್ಲನೂ ಕೂಡ ತೋರಿಸ್ತೀನಿ ಯಾವ ರೀತಿ ಅರೇಂಜ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು. ನಾನಿಲ್ಲಿ ನಾನು ಆಗಲೇ ಹೇಳ್ದಾಗೆ ನ್ಯೂ ಬರ್ನ್ ಬೇಬಿದು ಫೋಟೋಶೂಟ್ ಥರ ಅಂತಂದರೆ ರ್ಯಾಪ್ ಮಾಡಿಬಿಟ್ಟು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ನಂದು ಕೆಲವೊಂದು ದುಪ್ಪಟ್ಟಗಳು ಹಾಗೆಯೇ ಲೆಹಂಗದ್ದು ದಾವಣಿ ಇರುತ್ತಲ್ಲ, ಅದನ್ನೆಲ್ಲ ತೊಗೊಂಡಿದ್ದೀನಿ. ಇದು ಬಂದು ಗ್ರೇ ಮತ್ತು ಪಿಂಕ್ ಕಲರ್ ಮಿಕ್ಸ್ ಇದೆ, 2 ಮಿಕ್ಸ್ ಇದೆ. ಅಂದರೆ ಮೆಟೀರಿಯಲ್ ಸಾಫ್ಟ್ ಆಗಿದೆ ಅನ್ನೋ ಕಾರಣಕ್ಕೆ ಇದನ್ನು ತೊಗೊಂಡಿದ್ದೀನಿ. ಇದು ಅಕಸ್ಮಾತ್ ರ್ಯಾಪ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ತು ಅಂತಂದರೆ ಇದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸೆಕೆಂಡ್ ಒನ್ ಇದು ಪರ್ಪಲ್ ಕಲರ್, ನನ್ನ ಫೇವ್ರೆಟ್ ಕಲರ್ ಇದು. ಇದು ಕೂಡ ಅಷ್ಟೇ, ಅಂದರೆ ಫೋಟೋಸ್ಗೆ ತುಂಬಾ ಡಾರ್ಕಾಗಿ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ, ಬಟ್ ಲೈನ್ ಬಂದಿರೋದ್ರಿಂದ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಬೇಕು. ಬಟ್ ಕಲರ್ ಚೆನ್ನಾಗಿದೆ ಅಂತ, ಹಾಗೆ ಮೆಟೀರಿಯಲ್ ಕೂಡ ಸಾಫ್ಟ್ ಆಗಿದೆ ಅನ್ನೋ ಕಾರಣಕ್ಕೆ ತೊಗೊಂಡಿದ್ದೀನಿ. ಇನ್ನು ಇದು ಬಂದು ದಾವಣಿ, ನಂದು ಲೆಹೆಂಗ ಇದೆ ಒಂದು ಸ್ಯಾರಿಲಿ, ಅದನ್ನು ಹೊಲಿಸ್ಕೊಂಡಿದ್ದು, ಅದಕ್ಕೆ ಸೆಪ್ರೇಟಾಗಿ ತೊಗೊಂಡಿದ್ದು. ಎದ್ದೊಳ್ತಾ ಇದ್ದಾಳೆ ಅವಳಾಗಲೇ. ಅವಳು ಇದ್ದ ತಕ್ಷಣ ಅವಳನ್ನ ರೆಡಿ ಮಾಡಬೇಕು. ಇದೊಂದು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ, ಸಾಫ್ಟ್ ಆಗಿದೆ, ರ್ಯಾಪ್ ಮಾಡೋಕ್ಕೂ ಕೂಡ ಚೆನ್ನಾಗಿದೆ. ಸ್ವಲ್ಪ ದೊಡ್ಡದಾಯಿತು, ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಓಯ್, ಇನ್ನು ಇದು ಕೆಳಗಡೆಗೆ ಸ್ಪ್ರೆಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ, ಹಿಂದೆ ಬ್ಯಾಕ್ಗ್ರೌಂಡಿಗೆ. ಇದು ನನ್ನ ಗೌನ್ದು ದುಪ್ಪಟ, ತುಂಬಾ ಚೆನ್ನಾಗಿದೆ, ಒಂಥರ ಏನೋ ರಾಯಲ್ ಲುಕ್ ಥರ ಇದೆ. ಇದನ್ನು ಕೆಳಗಡೆ ಹಾಕ್ಬಿಟ್ಟು ಅದಾದಮೇಲೆ ನಾನು ತೋರಿಸಿರೋದು 3ರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿಬಿಟ್ಟು ರ್ಯಾಪ್ ಮಾಡ್ತೀನಿ, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಏನಂತಂದರೆ ನಾನು ಬೇರೆ ಫೋಟೋಶೂಟಲ್ಲಿ ಸರ್ಚ್ ಮಾಡಿದಾಗ ವುಡ್ಡನ್ನಲ್ಲಿ ಬಾಕ್ಸ್ ಟೈಪ್ ಇರ್ಬೋದು ಅಥವಾ ಹಾರ್ಟ್ ಶೇಪಲ್ಲಿ ಏನಾದರೂ ಒಂದು ಇದ್ರ ಥರ ಇಟ್ಬಿಟ್ಟು ಅದರೊಳಗಡೆ ಪಾಪುನ ಮಲಗಿಸ್ಬಿಟ್ಟು ಇದು ಮಾಡ್ತಾರೆ. ನಾನು ಮನೇಲಿರೋ ಕಾರಣ ನನ್ನ ಹತ್ರ ಆ ಥರ ಎಲ್ಲ ಯಾವುದೂ ಇರಲಿಲ್ಲ, ಅದರಿಂದ ಈ ರೀತಿ ಡ್ರಾಯರ್ ಇದೆಯಲ್ಲ ಕಬೋರ್ಡ್ದು, ಇದನ್ನು ಬಾಕ್ಸ್ ಟೈಪ್ ಇದೆ. ಇದರಲ್ಲಿ ನೋಡೋಣ ಯಾವ ರೀತಿ ಬರುತ್ತೆ, ಇದರಲ್ಲೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ಫುಲ್ ರೆಡಿ ಮಾಡಾದಮೇಲೆ ಇದು ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಫಸ್ಟಿಗೆ ಬೆಡ್ ಮೇಲೆ ಈ ರೀತಿ ಒಂದು ಪ್ಲೇನ್ ಬ್ಲ್ಯಾಂಕೆಟ್ ಇತ್ತು, ಸ್ವಲ್ಪ ಈ ಕಡೆ ರೆಡ್ ಕಲರು ಅಲ್ಲ, ಈ ಕಡೆ ಮರೂನ್ ಕಲರು ಇಲ್ಲ, ಆ ರೀತಿ. ಇದನ್ನು ಪ್ಲೇನ್ ಇರೋದ್ರಿಂದ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಲ್ಯಾಂಕೆಟ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು, ಸ್ವಲ್ಪನೂ ಕೂಡ ನೆರಿಗೆ ಇರಬಾರ್ದು, ಆ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ.
ಇದು ಸ್ವಲ್ಪ ವೈಟ್ ಬೆಡ್ಶೀಟ್ ಮೇಲ್ಗಡೆ ಈ ರೀತಿ ಡಾರ್ಕ್ ಆಗಿರೋದು ಹಾಕಿರೋದ್ರಿಂದ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆಯೇ ನನಗೆ ಸ್ವಲ್ಪ ಫೋಟೋ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಡ್ಜಿಗೆ ಇಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಡ್ರಾಯರ್ನ ಇಟ್ಬಿಟ್ಟು ಅದಾದಮೇಲೆ ಅದರೊಳಗಡೆ ನಾನಿಲ್ಲಿ ಸ್ವಲ್ಪ ಬಟ್ಟೆಗಳನ್ನ ಫಿಲ್ ಮಾಡ್ತಾಯಿದ್ದೀನಿ. ಅಂದರೆ ಪಾಪುನ ಸಂಪೂರ್ಣ ಒಳಗಡೆ ಮಲಗ್ಸೋಕ್ಕಾಗಲ್ಲ ಅಲ್ವಾ, ಅದರಿಂದ ಸ್ವಲ್ಪ ಬೆಡ್ ರೀತಿ ಮಾಡಿದ್ರೆ ಮಲ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಸೋಫಾ ಕವರ್ಗಳಿರುತ್ತಲ್ಲ, ಎಕ್ಸ್ಟ್ರಾ ಸೋಫಾ ಕವರ್ಗಳು, ಅದನ್ನು ಈ ರೀತಿ ಒಂದ್ರ ಮೇಲೊಂದು ಹಾಕಿ ಇದನ್ನು ಬೆಡ್ ಟೈಪ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತಲೆ ಹತ್ರ ಹೈಟ್ ಮಾಡ್ತಾಯಿದ್ದೀನಿ, ಏಕೆಂದರೆ ಮಲಗಿಸ್ದಾಗ ಸ್ವಲ್ಪ ತಲೆ ಮೇಲ್ಗಡೆ ಇರಲಿ ಅಂತ ಹೇಳಿ ಹಾಕ್ಬಿಟ್ಟು ಈಗ ಫಸ್ಟು ಹೈಟ್ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಅದಾದಮೇಲೆ ಈ ರೀತಿ ಹಾಕ್ತಾಯಿದ್ದೀನಿ. ಇದು ನಾನು ಗೌನ್ದು ದುಪ್ಪಟ್ಟ ನಾನು ಆಗಲೇ ತೋರಿಸಿದ್ನಲ್ಲ, ನನಗೆ ಯಾಕೋ ಇದೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು. ಇನ್ನು ಗ್ರೇ ಮತ್ತು ಪಿಂಕ್ ಅದು ಸ್ವಲ್ಪ ಕಡಿಮೆ ಆಯಿತು ಬಟ್ಟೆ ಅಂತ ಅನ್ನಿಸ್ತು. ಹಾಗೆಯೇ ಅಷ್ಟು ಹೈಲೈಟಾಗಿ ಗೋಲ್ಡ್ ಕಲರ್ದು ಕೂಡ ಕಾಣಿಸಲ್ಲ. ಇದು ಏನೋ ತುಂಬಾ ಚೆನ್ನಾಗಿ ರಿಚ್ಚಾಗಿ ಕಾಣಿಸುತ್ತೆ. ಆದ್ದರಿಂದ ಇದನ್ನೇ ಹಾಕೊಳ್ಳೋಣ ಕೆಳಗೆ ಅಂತ ಹೇಳಿಬಿಟ್ಟು ಇನ್ನು ಪಾಪುಗೆ ನಾನು ಆಲ್ರೆಡಿ ತೋರಿಸಿದಂಥ ಪರ್ಪಲ್ ಕಲರ್ದು ಈ ದುಪ್ಪಟ್ಟನ ಇದರಲ್ಲಿ ರೋಲ್ ಮಾಡಿ ಪಾಪುನ ಮಲಗಿಸಿದ್ದೀನಿ. ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಫೋಟೋಸ್ಗಳೆಲ್ಲನೂ ಕೂಡ ಶೇರ್ ಮಾಡ್ತೀನಿ. ಹಾಗೆಯೇ ಎಷ್ಟು ಒಂದು 15 ಮಿನಿಟ್ಸ್ ತೊಗೊಳ್ತು ಅನಿಸುತ್ತೆ ಈ ಫೋಟೋಸ್ಗಳನ್ನ ತೆಗೆಯೋದಕ್ಕೆ. ಅಂದರೆ ಒಂದೊಂದು ಮೂಮೆಂಟ್ಗೂ ಕೂಡ ವೆಯ್ಟ್ ಮಾಡಿ ಫೋಟೋನ ತೆಗೆದಿದ್ದೆ. ಅಂದರೆ ಸ್ವಲ್ಪ ಸ್ಮೈಲ್ ಮಾಡಲಿ ಅಂತ ಹೇಳಿಬಿಟ್ಟು ಆ ಥರ ಎಲ್ಲನೂ ಕೂಡ ವೆಯ್ಟ್ ಮಾಡಿ ಫೋಟೋಸ್ಗಳೆಲ್ಲನೂ ಕೂಡ ತೆಗೆದೆ. ಅದಾದಮೇಲೆ ಫೋಟೋಸ್ಗಳು ಅಷ್ಟೇ ಚೆನ್ನಾಗಿ ಬಂದೈತೆ. ಅವಳಿಗೆ ಹೊಟ್ಟೆ ಹಸ್ಬಿಟ್ಟೈತೆ. ಫೋಟೋ ಎಲ್ಲ ಚೆನ್ನಾಗಿ ತೆಗೆಸ್ಕೊಂಡು ಅದೇ ಫುಲ್ ರ್ಯಾಪ್ ಮಾಡಿರ್ತೀವಲ್ಲ, ಕೈ ಕಾಲು ಅಲ್ಲಾಡ್ಸೋಕ್ಕಾಗಲ್ವಲ್ಲ, ಅದರಿಂದ ಸುಮ್ಮನೆ ಮಲಗಿರ್ತಾರೆ ಅಥವಾ ಸುಮ್ಮನೆ ಕಣ್ಣು ಬಿಟ್ಕೊಂಡು ಪಿಳಿ ಪಿಳಿ ಅಂತ ನೋಡ್ತಾ ಇರ್ತಾರೆ. ಇವಳು ಅಷ್ಟೇ. ಈಗ ಆಲ್ರೆಡಿ ಅವಳಿಗೆ ತುಂಬ ಹೊಟ್ಟೆ ಹಸ್ಬಿಟ್ಟೈತೆ. ಅದರಿಂದ ಇವಳು ಸ್ವಲ್ಪ ಫೀಡ್ ಮಾಡಿಬಿಟ್ಟು ಆಮೇಲೆ ಮಲಗಿಸ್ಬಿಡ್ತೀನಿ ಇವಳನ್ನ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.